ಒಂದು ಹೇಳ್ತೀನಿ, ನನಗೆ ಭಾಳ ಬದಲಾವಣೆ ಆಗಿದೆ ಅಂತ ಅನಿಸಲ್ಲ. ಹುಡುಗರು ಭಾಳ ಚೇಂಜ್ ಆಗಿಬಿಟ್ಟಿದ್ದಾರೆ, ಈಗ ಅವ್ರ ಸ್ಟೈಲ್ ಚೇಂಜ್ ಆಗಿದೆ ಅಂತಾರೆ. ಮಾತು ಚೇಂಜ್ ಆಗಿರಬಹುದು, ಬಳಸೋ ಭಾಷೆ ಬದಲಾಗಿರಬಹುದು, ಬಟ್ಟೆ ಬದಲಾಗಿರ್ಬೋದು, ಅದರ ಮನುಷ್ಯನ ಭಾವನೆಗಳು ಹಾಗೇ ಇದ್ದಾವೆ. ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಹುಡುಗ ಹುಡುಗಿ ಒಳಗೆ ಒಂದು ಮಗು ಇದೆ ಹೃದಯದೊಳಗೆ, ಅದನ್ನು ಮುಟ್ಟಬೇಕು. ನಾವಲ್ಲಿ ಸೋತಿದ್ದೀವಿ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ. ಕಂಟ್ರೋಲ್ ಈಸ್ ಎ ನೆಗೆಟಿವ್ ವರ್ಡ್. ನಿಜವಾಗ್ಲೂ ಸಪೋರ್ಟ್ ಮಾಡಿದ್ರೆ ಅವರು ಭಾಳ ಚೆನ್ನಾಗಿದ್ದಾರೆ. ನನ್ನ ಪ್ರಕಾರ ಆ ವಯಸ್ಸಿನಲ್ಲಿ ನಾವು ಹೇಗಿದ್ದೀವೋ ಅದಕ್ಕಿಂತ ಚೆನ್ನಾಗಿದ್ದಾರೆ ಅವರು. ಅವ್ರಿಗೆ ಜಗತ್ತು ದೊಡ್ಡದಾಗಿದೆ, ವಿಷಯ ಸಿಗ್ತದೆ ಕೈಗೆ, ನಮಗೆ ಸಿಗ್ತಿರಲಿಲ್ಲ, ಏನೂ ಸಿಗ್ತಿರಲಿಲ್ಲ. ಅದರಿಂದ ಮಕ್ಕಳಲ್ಲಿ ದೋಷ ಇಲ್ಲ, ಅವ್ರು ಹಿಡಿಯೋದ್ರಲ್ಲಿ ನಾವು ಸೋತಿದ್ದೀವಿ. ಯಶಸ್ಸು ಅಂದರೆ ಹಣ ಅಲ್ಲ, ಅಧಿಕಾರ ಅಲ್ಲ, ದೇಹಬಲ ಅಲ್ಲ, ಕೊನೆಗೆ ಪ್ರಚಾರ, ಖ್ಯಾತಿ ಅಂತಿದೆಯಲ್ಲ, ಅದು ಅಲ್ಲ. ನನ್ನ ಪ್ರಕಾರ ಯಶಸ್ಸು ಅಂದರೆ ನೀವು ಜೀವನಕ್ಕೆ ಏನು ಕೊಟ್ಟು ಹೋಗ್ತೀರಿ ಅನ್ನೋದ್ರ ಮೇಲೆ, ಜಾಯ್ ಆಫ್ ಗಿವಿಂಗ್. ನೀವು ಎಷ್ಟನ್ನು ಪ್ರಪಂಚಕ್ಕೆ ಕೊಡ್ತೀರಿ ಅಷ್ಟು ಯಶಸ್ಸಾಗುತ್ತೆ. ಸಾಕ್ರೆಟಿಸ್ ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ. ನೀವು ಸತ್ತಾಗ ಎಷ್ಟು ಜನ ಅಳ್ತಾರೆ ಅದ್ರ ಮೇಲೆ ನಿಮ್ಮ ಯಶಸ್ಸು ಗೊತ್ತಾಗುತ್ತೆ. ಓದಾಬಿಟ್ರೆ ಒಳ್ಳೇದಾಯಿತು ಅಂದರೆ ಯಶಸ್ಸು ಅಲ್ಲ, ಅದು ಫೇಲ್ ಆಯ್ತು ಲೈಫ್. 1,000 ಜನ ಕಣ್ಣೀರು ಹಾಕಬೇಕು ಅಂದಾಗ ಸಾರ್ಥಕ ಜೀವನ ಅಂತ ಅನಿಸ್ಬೇಕು. ಇನ್ನೊಂದು ನನಗೊಂದು ಅರ್ಥ ಆಗಬೇಕಾದದ್ದು, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇನ್ನೊಬ್ಬರ ಹಾಗೆ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಯಾರಂಗೋ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದರೆ, ಯಾರಂಗ ಹಾಡೋಕ್ಕೆ ಹೋದರೆ ನಾನು ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಿಮ್ಮ ಕೈಯನ್ನು ನೋಡ್ಕೊಳ್ಳಿ, ಕೈ ಬೆರಳಿನ ತುದಿ ಕೆಲವು ಗೆರೆಗಳಿದ್ದಾವೆ, ಅವು ನಾವು ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಿ. ಆಶ್ಚರ್ಯ ಅನಿಸಲ್ವಾ? ನನ್ನ ಕೈ ಮೇಲೆ ಇರುವಂಥ ಗೆರೆ ಪ್ರಪಂಚದ ಇನ್ನು 800 ಕೋಟಿ ಜನಕ್ಕೆ ಮ್ಯಾಚ್ ಆಗೋಲ್ಲ, ಒಂದಲ್ಲ, ಅಷ್ಟು ಯುನೀಕ್ ಆಗಿದೆ. ನೋಡಿದ್ರೆ ಒಂದೇ ಥರ ಅನ್ನಿಸ್ತಾವೆ ನೋಡಿದ್ರೆ ಅವು, ಅದ್ರಂಗಿಲ್ಲ. ಅದಕ್ಕೆ ಬ್ಯಾಂಕ್ನವ್ರು ನಿಮ್ಮ ಸಿಗ್ನೇಚರ್ಗಿಂತ ಹೆಬ್ಬಟ್ಟು ನಂಬ್ತಾರೆ ಅವರು, ಅಷ್ಟು ಒರಿಜಿನಲ್ ಆಗಿದ್ದೀವಿ. ಅದು ನಾವೇನು ಮಾಡ್ತೀವಿ ಗೊತ್ತಾ? ಇನ್ನೊಬ್ರಂಗೆ ಅವ್ರಂಗೆ ನಡಿಬೇಕು, ಅವ್ರಂಗೆ ಹಾಡಬೇಕು, ಇವ್ರಂಗೆ ಬಟ್ಟೆ ಹಾಕ್ಕೋಬೇಕು, ಇವ್ರಂಗೆ ಓದಬೇಕು ಅಂತ ಹೋಗ್ತೀನಿ. ಮತ್ತೊಬ್ಬರಂಗೆ ಹಾಕೋಕ್ಕೆ ಹೋದಾಗ ನಮ್ಮ ಒರಿಜಿನಾಲಿಟಿ ಸತ್ತೋಗುತ್ತೆ. ಈಗ ನೋಡಿ, ನನಗೆ ಎಷ್ಟು ಕಾಡತ್ತೆ ಅಂದರೆ, ಎಲ್ಲೇ ಕಡೆ ಹೋಗಿ ನೀವು ಲೇಬರ್ ಸಿಕ್ಕಲ್ಲ, ಕೆಲಸಗಾರ ಸಿಕ್ಕಲ್ಲ, ಕಾರ್ಪೆಂಟರ್ ಸಿಗಲ್ಲ, ಆಫೀಸಲ್ಲಿ ಕೆಲಸ ಮಾಡೋರು ಸಿಗಲ್ಲ ಅಂತೀವಿ. ಇನ್ನೊಂದು ಕಡೆ ನಿರುದ್ಯೋಗ ಇದೆ ಅಂತ ಹೇಳ್ತೀವಿ. ಒಂದು ಕಡೆ ನಿರುದ್ಯೋಗಿಗಳನ್ನು ಕೂತಿದ್ದಾರೆ, ಆ ಕಡೆ ಕೆಲಸ ಯಾರೂ ಸಿಗ್ತಾಯಿಲ್ಲ ಅಂತೀವಿ. ಕಾರಣ ಇಷ್ಟೇ, ಜನ ಇದ್ದಾರೆ, ಕೌಶಲ್ಯ ಇದ್ದು ಅಂತ ಜನ ಇಲ್ಲ. ಅದು ಕೊಟ್ಟರೆ ನಿರುದ್ಯೋಗಿತನ ಕಮ್ಮಿ ಆಗುತ್ತೆ, ಕೆಲಸಕ್ಕೂ ಪ್ರಯೋಜನ ಆಗುತ್ತೆ. ಈಗ ಮನೆಯಲ್ಲೊಂದು ನಿಮಗೆ ಸಣ್ಣದೊಂದು ಪೈಪ್ ಹಾಕಬೇಕಂದ್ರೆ ಸಿಗಲ್ಲ ಪ್ಲಂಬರು, ಖಾಲಿ ಕಟ್ಟೆ ಮೇಲೆ ಕೂತು ಹಾಳು ಮಾಡ್ಕೊಳ್ತಿರ್ತ ಟೈಮು. ಅದಕ್ಕೆ ಕೌಶಲ್ಯಾಭಿವೃದ್ಧಿ ಇವತ್ತು ನಮ್ಮ ದೇಶ ಮುಂದೆ ಹೋಗ್ಬೇಕಾದ್ರೆ ಅದು ಭಾಳ ಮುಖ್ಯವಾಗಬೇಕಾದದ್ದು. ಒಂದು ಮೈಸೂರು ಮಲ್ಲಿಗೆ, ಒಳ್ಳೆ ಮಲ್ಲಿಗೆ ಹೂವಿನ ಹಾರ ತೊಗೊಂಬನ್ನಿ, ಮನೇಲಿ ತೂಗು ಹಾಕಿ, ಇಡೀ ರೂಮ್ ಘಮ ಘಮ ಅಂತ ಇರುತ್ತೆ ಅಲ್ವಾ? ಒಂದು ಪ್ಲಾಸ್ಟಿಕ್ ಹಾರ ಹಾಕಿ, ಏನು ಘಮ ಇಲ್ಲ. ಅದು ಆರ್ಟಿಫಿಷಿಯಲ್ ಫ್ಲವರ್, ಇದು ರಿಯಲ್ ಫ್ಲವರ್. AI ನಮಗೆ ಥ್ರೆಟ್ ಇಲ್ಲ, ಅನುಕೂಲ ಇದೆ. ಅದೊಂದು ಸೇವಕ, ಅದು ಸೇವಕರಂತೆ ಬಳಸಿದರೆ ಒಳ್ಳೆಯದು, ಅದನ್ನು ಬಾಸ್ ಮಾಡ್ಕೋಬಾರ್ದು. ಮತ್ತು ಇನ್ನೊಂದು ಹೇಳ್ತೀನಿ, ಯಾರು ಅದೇ ಕೆಲಸ ತಿರ್ಗಾ ರಿಪೀಟೆಡ್ ಕೆಲಸ ಮಾಡ್ತಾರೋ ಅವರು AI ಅಡ್ಡಿ ಇಲ್ಲ. ಒರಿಜಿನಲ್ ಕ್ರಿಯೇಟಿವ್ ಥಿಂಕರ್ಸಿಗೆ AI ಪ್ರಯೋಜನ ಇಲ್ಲ.